ಎಲ್ಲೂ ಹಾರ್ಡ್ ಕ್ಯಾಶ್ ಕಾಣ್ತಿಲ್ವಲ್ಲ? ಚಂದನಾ ಚಂದನಾ ಬಾ, ಬೆಳಿಗ್ಗೆನೆ ಯಾಕಮ್ಮ ಹಿಂಗ್ ಕಿರ್ಚ್ತೀಯಾ? ದುಬೈಗೆ ಹೋಗೋದಕ್ಕೆ ಫ್ಲೈಟ್ ಲೇಟ್ ಆಗ್ತಾ ಇದೆ. ನನ್ಗೆ 50,000 ಹಾರ್ಡ್ ಕ್ಯಾಶ್ ಕೊಡ್ತೀಯಾ? ಓ ಮೇಡಮ್, ದುಬೈಗೆ ಬೇರೆ ಹೋಗ್ತಿದ್ದಾರೆ. ಆದ್ರೆ 50,000 ಹಾರ್ಡ್ ಕ್ಯಾಶ್ ಯಾಕೆ? ಅಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋದಕ್ಕೆ ನನ್ಗೆ ಹಾರ್ಡ್ ಕ್ಯಾಶ್ ಬೇಕಲ್ವಾ? ಇಷ್ಟೇ ತಾನೇ? ಕ್ಯಾಶ್ ಇಟ್ಕೊಂಡು ಬೇರೆ ಕಂಟ್ರಿಗೆ ಹೋಗೋದು ತುಂಬಾ ರಿಸ್ಕಿ. UPI ಮಾಡ್ಕೊಳ್ಬಹುದು ಅಲ್ವಾ? ಹೌದಾ? ಆದ್ರೆ ಅದು ಇಂಡಿಯಾದಲ್ಲಿ ಮಾತ್ರ ಅವೈಲೇಬಲ್ ಇರೋದು ಅಲ್ವಾ? ಇಲ್ಲಮ್ಮ, ನೀನು UPI ನ ಈ ಎಲ್ಲಾ ಇಂಟರ್ನ್ಯಾಷನಲ್ ಕಂಟ್ರಿಯಲ್ಲೂ ಯೂಸ್ ಮಾಡ್ಕೊಳ್ಬಹುದು. ಇದೆಲ್ಲ ಓಕೆ, ಆದ್ರೆ UPI ನ ನಾನು ಬೇರೆ ಕಂಟ್ರಿಯಲ್ಲಿ ಹೇಗೆ ಯೂಸ್ ಮಾಡ್ಲಿ? ವೆರಿ ಸಿಂಪಲ್. ಇನ್ನ ಫೋನ್ ಪೇ ಅಕೌಂಟ್ ನ ಓಪನ್ ಮಾಡು. ಇಲ್ಲಿ ಪ್ರೊಫೈಲ್ ಹೋದಾಗ ಹಾಗೆ ಸ್ವಲ್ಪ ಕೆಳಗಡೆ ಬಾ. ಇಲ್ಲಿ ನಿಮ್ಗೆ ಇಂಟರ್ನ್ಯಾಷನಲ್ ಅಂತ ಒಂದು ಆಪ್ಷನ್ ಕಾಣ್ತದೆ. ಈ ಇಂಟರ್ನ್ಯಾಷನಲ್ ಆಪ್ಷನ್ ನ ಕ್ಲಿಕ್ ಮಾಡಿದಾಗ ಇಲ್ಲಿ ನೀನು ಯಾವ ಬ್ಯಾಂಕ್ ಅಕೌಂಟ್ ನ ಆಕ್ಟಿವೇಟ್ ಮಾಡಬೇಕು ಅನ್ನೋದನ್ನು ಕೂಡ ಆಪ್ಷನ್ ತೋರಿಸುತ್ತೆ. ಇಲ್ಲಿ ನಿಮ್ಗೆ ಯಾವ ಬ್ಯಾಂಕ್ ಅಕೌಂಟ್ ಬೇಕೋ ಅದನ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ಇಂಟರ್ನ್ಯಾಷನಲ್ ಸಹ ನಿಮ್ UPI ಟ್ರಾನ್ಸಾಕ್ಷನ್ ನ ಮಾಡಬಹುದು. ಓ ಸರಿ ಸರಿ ಸರಿ, ಹಾಗಿದ್ರೆ ನಮ್ಗೆ 50,000 ಹಾರ್ಡ್ ಕ್ಯಾಶೇ ಬೇಡ, UPI ಮಾಡ್ಕೊಳ್ತೀನಿ. ಹಾ ಸರಿ ಸರಿ, ಹ್ಯಾಪಿ ಜರ್ನಿ. ದುಬೈಯಿಂದ ಬಂದಾದ್ಮೇಲೆ ಮೀಟ್ ಮಾಡ್ತೀನಿ. ಬಾಯ್.